MLC ಸೂರಜ್ ರೇವಣ್ಣ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್, ಹೇಳಿ. ತಾವು ಆಸ್ಪತ್ರೆಗೆ ಭೇಟಿ ಕೊಟ್ಟಂತಹ ಆ ಒಂದು ವಿಡಿಯೋಸನ್ನು ನಾನು ಕೂಡ ನೋಡ್ತಾ ಇದ್ದೆ. ತಮಗೂ ಕೂಡ ಒಂದು ರೀತಿ ಸಹಿಸ್ಕೊಳ್ಳೋಕ್ಕೆ ಆಗಿಲ್ಲ ಆಕ್ರಂದನವನ್ನು ನೋಡಿದಾಗ. ಹೇಗಿದೆ ಪರಿಸ್ಥಿತಿ ಸರ್? ತಮ್ಮ ಊರಿನ ಪರಿಸ್ಥಿತಿ ಹೇಗಿದೆ ಈಗ? ಮೇಡಮ್, ಅಲ್ಲಿ ಏನಾಯ್ತು ಅಂದ್ರೆ 8:30 ಸುಮಾರು ಇನ್ಸಿಡೆಂಟ್ ನಡೆದಿದೆ. ಸುಮಾರು 7:15 ನಾನು ಕೂಡ ಅಲ್ಲಿ ಅದೇನು ಗಣೇಶೋತ್ಸವ ಮಾಡ್ತಿದ್ರು, ಊರುಗಳೆಲ್ಲ ಮೆರವಣಿಗೆ ಮಾಡ್ತಾ ಇದ್ರು. ಅಲ್ಲಿ ಹೋಗಿ ಅಲ್ಲೂ ಕೂಡ ಗಣೇಶನಿಗೆ ಮಂಗಳಾರತಿ ತಗೊಂಡು ನಾನೇ ಹೋಗಿ ಬಂದೆ, ಖುದ್ದಾಗಿ ಹೋಗಿ ಬಂದೆ ಮೇಡಮ್. ಅಲ್ಲಿ ನಾನು ಹೋದಂತ ಕ್ಷಣದಲ್ಲಿ ಒಬ್ರು ಪೊಲೀಸ್ ಸಿಬ್ಬಂದಿ ಕೂಡ ಇರ್ಲಿಲ್ಲ ಮೇಡಮ್. ಇದು ಮೊದಲನೇ ಪಾಯಿಂಟ್ ಇದು. ಆಮೇಲೆ ಮುಂದುವರೆದಲ್ಲಿ ನಾನು ಆಲೂರ್ಗೆ ಕಾರ್ಯಕ್ರಮ ನಿಮಿತ್ತ ಹೋದೆ. ಅದು ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ಇಲ್ಲಿ 8:30 ಬರ್ಬೇಕಾದ್ರೆ 8:15 ನಂಗೆ ವಿಷಯ ಗೊತ್ತಾಯ್ತು, ಹಿಂಗಾಗಿದೆ ಐತೆ ಒಂದು ದುರ್ಘಟನೆ, ಒಂದು ಕರಾಳವಾದ ದಿನ ಅಂತ ಹೇಳಕ್ ಬಯಸ್ತೀನಿ ನಮ್ಮ ಇಡೀ ಜಿಲ್ಲೆಗೆನೆ. ನಿನ್ನೆ ಇಲ್ಲಿ ಈಗ ಭಗವಂತ ಏನು ಕುಟುಂಬಸ್ಥರಿದ್ದಾರೆ, ಮೃತರ ಕುಟುಂಬಸ್ಥರಿದ್ದಾರೆ, ಅವ್ರ ಆತ್ಮಕ್ಕೆ ಒಂದು ಶಾಂತಿ ಸಿಗ್ಲಿ, ಅವ್ರಿಗೆ ನೋವು ಬರ್ಸೋಂತ ತಡ್ಕೊಳ್ಳೋಂತ ಒಂದು ಶಕ್ತಿ, ಆತ್ಮಸ್ಥೈರ್ಯ ಆ ಭಗವಂತ ಕೊಡ್ಲಿ ಅಂತ ಮೊದಲನೇದಾಗಿ ಪ್ರಾರ್ಥನೆ ಮಾಡ್ತೀನಿ. ನನ್ಗೆ ನಿಜವಾಗ್ಲೂ ನಿನ್ನೆ 9 ಕಾಲದಲ್ಲಿ ಇನ್ಸಿಡೆಂಟ್ ಅಲ್ಲಿ ಬಂದಾಗ ಆ ಹೆಣಗಳೆಲ್ಲ ಚೆಲ್ಲಾಪಿಲ್ಲಿ ಆಗಿತ್ತು. ಆ ಜನ ಅಲ್ಲಿ ಪೋಷಕರ ಕೂಗಾಟ ಒಂದ್ ಕಡೆ, ಪರದಾಟ, ಯಾರು ಬಾಡಿ ಎಲ್ಲಿದೆ, ಯಾರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ಒಂಥರ ಆ ಸಿಚುವೇಶನ್ ನೋಡಿ ನಮ್ಗೆ ಒಂಥರ ನಿಜವಾಗ್ಲೂ ತಡ್ಕೊಳಕ್ ಆಗದಿರೋಂತ ಪರಿಸ್ಥಿತಿ ಇತ್ತು ಮೇಡಮ್. ಅದು ಇಷ್ಟೆಲ್ಲ ನಡೀತಾ ಇದೆ. ಆಮೇಲೆ ಆದ ನಂತರ ಎಲ್ಲ ಹಾಸ್ಪಿಟ್ಲು ಕೂಡ ಭೇಟಿ ಕೊಟ್ವಿ. ಹಾಸ್ಪಿಟ್ಲು ಕೂಡ ಅಲ್ಲಿ ಟೋಟಲ್ ನಂಬರ್ ಆಫ್ ಡೆತ್ಸ್ 8 ಇತ್ತು. ಆಮೇಲೆ ಕೊನೆಗೆ ಒಂದು ಎಕ್ಸ್ಟ್ರಾ ಕರುಣಾ ಹಾಸ್ಪಿಟಲ್ ಅಲ್ಲೂ ಕೂಡ ಡೆತ್ ಆಯ್ತು ಅಂತ ಕೇಳ್ಪಟ್ಟೆ. ಅಲ್ಲಿ ಟೋಟಲ್ ನಂಬರ್ ಆಫ್ ಡೆತ್ಸ್ 9 ಆಯ್ತು. ಇನ್ನ ಮುಂದುವರೆದಲ್ಲಿ ಅದರಿಂದ 20 ಜನ ಅಲ್ಲಿ ಸಣ್ಣ ಪುಟ್ಟ ಇಂಜುರೀಸ್ ಇದ್ದಾರೆ, ಕೆಲವರು ಮೇಜರ್ ಇಂಜುರೀಸ್ ಕೂಡ ಇದ್ದಾರೆ. ಐಸಿಯು ಕೂಡ ಒಬ್ರು ಅಡ್ಮಿಟ್ ಆಗಿದ್ರು. ಅವ್ರಿಗೆ ಎಲ್ಲರೂ ಕೂಡ ನಮ್ಮ ಮುಖ್ಯವಾಗಿ ಏನು ಮೆಡಿಕಲ್ ಮತ್ತೆ ಪ್ಯಾರಾಮೆಡಿಕಲ್ ಸ್ಟಾಫ್ ಇದ್ದಾರೆ, ಅವರು ನಿಜವಾಗ್ಲೂ ನಮ್ಮ ಮುಕ್ತ ಕಂಠದಿಂದ ಅಭಿನಂದನೆ ಸಲ್ಲಿಸಬೇಕು. ಯಾಕೆಂದ್ರೆ ಆ ಒಂದು ಡ್ರೈಯೇಜ್ ಸಿಚುವೇಶನ್ ಅಲ್ಲಿ ಈ ಒಂದು ಡಿಸ್ಟ್ರೆಸ್ ಆಫ್ ಅವರ್, ಇದು ಅವರ ಡಿಸ್ಟ್ರೆಸ್ ಅಲ್ಲಿ ಅಷ್ಟು ಒಂದು ಯಶಸ್ವಿಯಾಗಿ ಇವತ್ತು ನಿಭಾಯಿಸಿದ್ರು. ನಾನೇ ಖುದ್ದಾಗಿ ಕಣ್ಣಾರೆ ನೋಡ್ತಾ ಇದ್ದೆ. 1.5 hour ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡುವಂತ ಸಂದರ್ಭದಲ್ಲಿ ಶ್ರೀರಂಗ ಆಗ್ಬೋದು, ಆರ್ಥೋಪೆಡಿಕ್ ನಮ್ಮ HOD ಅವರು, ಹಾಗೂ ಕೆಲವರು ನರ್ಸಿಂಗ್ ಸ್ಟಾಫ್ ಆಗ್ಬೋದು, ಪ್ಯಾರಾಮೆಡಿಕಲ್ ಸ್ಟಾಫ್ ಆಗ್ಬೋದು, ಪ್ರತಿಯೊಬ್ರು ಕೂಡ ಆ ಒಂದು ಅವರ ಸ್ಟ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು, ಹ್ಯಾಂಡಲ್ ಮಾಡಿದ್ರು. ನಿಜವಾಗ್ಲೂ ಅವ್ರನ್ನ ಒಂದು ಸಾಗಿಸ್ಬೇಕು ಅಂತ ಹೇಳಕ್ ಬಯಸ್ತೀನಿ. ಆದ್ರೆ ನಾನು ಒಂದು ಕಂಡು ಬಂದಿದ್ದು ನನಗೆ ಅಂದ್ರೆ, ಆ ಘಟನೆ ನಡೆದಂತ ಒಂದು ಸ್ಥಳದಲ್ಲಿ ಘಟನೆಗೂ ಕೂಡ SP ಅವರು ಒಂದು ಭೇಟಿ ಕೊಟ್ಟಿಲ್ಲ. ಜಿಲ್ಲಾ ವರಿಷ್ಠಾಧಿಕಾರಿ ಎಷ್ಟು ಇರೆಸ್ಪಾನ್ಸಿಬಲ್ ಇದ್ದಾರೆ, ಎಷ್ಟು ಕೇರ್ಲೆಸ್ ಇದ್ದಾರೆ ಅಂದ್ರೆ ಆ ಘಟನೆ ನಡೆದಂತ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ. ಒಂದು. ಎರಡನೇದು, ನಾನು 11:15-12 ಗಂಟೆವರೆಗೂ ಹಾಸ್ಪಿಟಲ್ ಇದ್ದೀನಿ ಮೇಡಮ್. ಅಲ್ಲೂ ಕೂಡ ಜಿಲ್ಲಾ SP ಭೇಟಿ ಕೊಟ್ಟಿಲ್ಲ. ಇದು ಏನೋ ಈ ಘಟನೆ ನಡೆದೇ ಇಲ್ವೇನೋ, ಈ ಘಟನೆ ನನಗೆ ಸಂಬಂಧ ಇರೋನೋ ನಂಗೆ ಬೇಜವಾಬ್ದಾರಿ ಆಟಿಟ್ಯೂಡ್ ತೋರಿಸ್ತಾರೆ. ಆಮೇಲೆ 5 ಜೊತೆ ಬರ್ತಾರೆ. ಏನೋ 5 ಜೊತೆ ನಾವು 12:15 ಹಾಸ್ಪಿಟ್ಲಿಗೆ 5 ಜೊತೆ ನಡ್ಕೊಂಡ್ ಬರ್ತಾರೆ. ಅದು ಯಾಕೆ 8:15 ಆಗಿರೋದು 12 ಯಾಕೆ ಬರ್ಬೇಕು? ಸುಮ್ಮನೆ ಹೋಮ್ ಮಿನಿಸ್ಟರ್ ಜೊತೆ ಬರ್ಬೋದಿತ್ತಲ್ಲ. ಇವ್ರು ಹೋಮ್ ಸೆಕ್ರೆಟರಿ ಆಗ್ತಾರೆ ನೆಕ್ಸ್ಟ್ ಬಿಟ್ರೆ. ಅಲ್ಲ, ಹೇಳ್ತಾ ಇಷ್ಟು ಕೇರ್ಲೆಸ್ ಒಬ್ರು ಜಿಲ್ಲಾ ವರಿಷ್ಠಾಧಿಕಾರಿನ ನಾನು ಜೀವನದಲ್ಲಿ ನಾನು ನೋಡಿಲ್ಲ. ಈಸ್ ಅನ್ಫಿಟ್ ಟು ಬಿ SP. ಈಸ್ ಅನ್ಫಿಟ್ ಟು ಬಿ SP. ಅದನ್ನ ದಯಮಾಡಿ ಒಂದು ಸ್ವಲ್ಪ ತಪ್ಪಾಗಿ ಹೇಳಿರ್ಬೋದು, ಬಟ್ ಆದ್ರೆ ಈಸ್ ಅನ್ಫಿಟ್ ಟು ಬಿ SP. ಆಮೇಲೆ ಮುಖ್ಯವಾಗಿ ಇಲ್ಲಿ ಪೊಲೀಸ್ ವೈಫಲ್ಯನೇ ಕಾರಣ ಅಂತ ಹೇಳಕ್ ಬಯಸ್ತೀನಿ ಮೇಡಮ್. ಇದು NH ನ್ಯಾಷನಲ್ ಹೈವೇ, ಅಲ್ಲಿ ಒಂದು ಜನಸಂಘ ಆಗಂತ ಒಂದು ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ಅದು. ನಿನ್ನೆ ಶುಕ್ರವಾರ ಸಂತೆ ಇರುವಂತ ಸಂದರ್ಭ, ಅಲ್ಲಿ ಎಲ್ಲ ಜನ ಅಷ್ಟು ಓಡಾಡಂತ ಜಾಗದಲ್ಲಿ ಇವರು ಎರಡೂ ಕಡೆನೂ ಕೂಡ ಆಗ್ಬೇಕಿತ್ತು ಮೇಡಮ್. ಎರಡೂ ಕಡೆ ಬ್ಯಾರಿಕೇಡ್ ಆಗ್ಬೇಕಿತ್ತು. ಅದ್ರಲ್ಲೂ ಕೂಡ ವೈಫಲ್ಯ ಇದೆ. ಆಮೇಲೆ ನೀವು ಪಾಂಚಜನ್ಯ ಮಾಡಿದ್ರು ಮೊನ್ನೆ ಹಾಸನ್ ಟೌನ್ ಅಲ್ಲಿ ಒಂದು ಎರಡು ರಿಸರ್ವ್ ಇಟ್ಕೊಂಡು ಮಾಡಿದ್ರು. ಇಲ್ಲಿ 4,000 ಜನ 5,000 ಜನ ಸೇರಿದ್ದಾರೆ. ಅದು ಹೆಂಗೆ ಈ DJ ಪರ್ಮಿಷನ್ ಕೊಟ್ಟರು ನನಗೆ ಗೊತ್ತಿಲ್ಲ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ 4ರಿಂದ 5 men ಇದೀವಿ ಅಂತ ಹೇಳ್ತಾರೆ. ಆ 4ರಿಂದ 5,000 ಜನ ಸೇರೋಂತ ಕಡೆ 4ರಿಂದ 5 ಜನ ಮೆನ್ ಕಳಿಸ್ತಾರೆ ಅಂದ್ರೆ ಇದಕ್ಕಿಂತ ಪೊಲೀಸ್ ವೈಫಲ್ಯ ಇನ್ ಯಾವ್ದು ಇಲ್ಲ ಅಂತ ಹೇಳಕ್ ಬಯಸ್ತೀನಿ. ಓಕೆ. ಆಮೇಲೆ ಮೊಸಳೆ ಹೊಸಳ್ಳಿ ಕೂಡ ತಮ್ಮ ಕುಟುಂಬಕ್ಕೆ ಹತ್ತಿರವಾದಂತಹ. ಹೌದು ಮೇಡಮ್, ನಮ್ಮ ಅಜ್ಜಿಯವರು ಅದೇ ಊರು ಮೊಸ್ಕೆರಲ್ಲಿ ಅಂತ, ಅವರಲ್ಲೂ ಪಾಪ ಒಬ್ಬ ಮೃತಪಟ್ಟಿದ್ದಾನೆ. ಆಮೇಲೆ ಡನ್ನಾಯ್ಕಲ್ಲಿ ಅಂತ ಅಲ್ಲೂ ಕೂಡ ಒಂದು ಹುಡುಗ ಮೃತಪಟ್ಟಿದ್ದಾನೆ. ಕಬ್ಬನಹಳ್ಳಿ ಅಂತ ಅಲ್ಲೂ ಕೂಡ ಒಬ್ಬ ಮೃತಪಟ್ಟಿದ್ದಾನೆ. ಆಮೇಲೆ KB ಪಾಳ್ಯ, ಹಿಂಗೆ ಸುಮಾರು ಲೋಕಲ್ ಅಲ್ಲೇ ಒಂದು 5 ಜನ ತೀರೋಗಿದ್ದಾರೆ ಮೇಡಮ್. ಇನ್ನು ಹೊರಗಡೆ ಜಿಲ್ಲೆಯಿಂದನೂ ಕೂಡ ಪಾಪ 4 ಜನ ತೀರೋಗಿದ್ದಾರೆ. ನನಗೆ ಇನ್ನೊಂದು ಬೇಜಾರು ಸಂಗತಿ ಅಂದ್ರೆ, ತುಂಬಾ ವಿಷಾದನೀಯ ಸಂಗತಿ ಅಂದ್ರೆ, ಪಾಪ ನಿನ್ನೆ ಯಾರೋ ಹುಡುಗಂದು ಬರ್ತ್ಡೇ ಕೂಡ ಇತ್ತಂತೆ ಆ ಮೃತಪಟ್ಟಿರೋನಲ್ಲಿ.
ಆಮೇಲೆ 3 ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಏನಿದ್ರು ಅವ್ರು 3 ತಿಂಗಳು ಲಾಸ್ಟ್ ಸೆಮಿಸ್ಟರ್ ಮೇಡಮ್ ಏನ್ ಮುಗಿಸ್ಕೊಂಡು ಅಯ್ಯೋ ಹೌದಾ, ಹೋಗ್ತಿದ್ದಂತ. ಅಯ್ಯೋ ಪಾಪ. ಹೌದು ಮೇಡಮ್, ಅದು ನಂಗೆ ತುಂಬಾ ಕೇಳ್ಪಟ್ಟೆ ರಾತ್ರಿ ಹಾಸ್ಪಿಟಲ್ ಅಲ್ಲಿ. ನಂಗೆ ರನ್ ತಂದಿರೋ ಫ್ರೆಂಡ್ಸ್ ಅಳೋದು ಹೋಗ್ಬಿಟ್ಟು ನನಗೆ ನಿಜವಾಗ್ಲೂ ಸಖತ್ ಬೇಜಾರಾಗ್ಬಿಡ್ತು ಮೇಡಮ್. ನನ್ಗೆ ತುಂಬಾ ಅಲ್ಲ ಅಲ್ಲಿ ನೀವು ಹೋದಾಗ್ಲೂ ಕೂಡ ಪಾಪ ನಿಮ್ಮನ್ನ ನೋಡಿದ ತಕ್ಷಣ ಅವ್ರಿಗೆ ದುಃಖ ಉಮ್ಮಳಿಸ್ಕೊಂಡು ಬಂದು ನಿಮ್ಮ ಹತ್ರ. ಮೇಡಮ್ ಒಬ್ಬೊಬ್ಬ ಮಗ ಮೇಡಮ್ ಅವ್ರಿಗೆ ನಾನು ಕೂಲಿ ಮಾಡ್ಕೊಂಡು ಸಾಕ್ತಿದೆ ಅಂತಾರೆ. ಒಬ್ರು ಅಯ್ಯೋ ನಾನು ಕಣ್ಣಿಟ್ ಸಾಕ್ತಿದೆ ಅಂತಾರೆ. ಅವೆಲ್ಲ ನೋಡ್ಬಿಟ್ಟು ನಮ್ಗೆ ಯಾರಿಗಾರು ಭಾವುಕ ಮೇಡಮ್, ಎಂತವ್ರಿಗಾದ್ರೂ ಆ ಒಂದು ಎಮೋಷನಲ್ ನೋವು ಅನ್ನೋದು ಹೊರಗೆ ಬರಲ್ಲ ಮೇಡಮ್. ಇದರಲ್ಲೂ ತುಂಬಾ ಅಂದ್ರೆ ತುಂಬಾ ಮನಸ್ಸಿಗೆ ಬೇಜಾರಾಯ್ತು ಮೇಡಮ್. ಇದೊಂದು ಘಟನೆ ನಡಿಬಾರ್ದಿತ್ತು. ಇದು ಯಾವ ಇದು ಗ್ರಾಚಾರನೋ ಏನೋ ಗೊತ್ತಿಲ್ಲ, ನಮ್ಮ ಇಲ್ಲಿ ನಡೆದಿದೆ. ಇಲ್ಲಿ ನಾನು ಭಗವಂತನ ಕೇಳೋದಿಷ್ಟೇನೆ, ಏನು ಕುಟುಂಬಸ್ಥರೆಲ್ಲ ಇವತ್ತು ಈಗ ಸರ್ ಇದು ಆ ಘಟನೆ ನಡೀತಲ್ಲ ಸರ್, ಅವನು ಓಡಿಸ್ತಾ ಇದ್ನಲ್ಲ ಅದನ್ನ ಲಾರಿನೋ ಅಥವಾ ಕ್ಯಾಂಟ್ರ ಏನದು, ಅವನು ಅವನ ಅದು ಬಗ್ಗೆ ಕಂಟೈನರ್ ಗಾಡಿ ಮೇಡಮ್. ಅದು ಕಂಟೈನರ್ ಗಾಡಿಲಿ ಪೂರ್ತಿ ಗೋವಾ ಎಣ್ಣೆ ಇದೆಯಂತೆ. ಆ ಎಣ್ಣೆ ಅದನ್ನು ಕೂಡ ಏನ್ ಸೀಸ್ ಮಾಡಿದಾರೋ ಈ ಪೊಲೀಸರು ಅದ್ರ ಬಗ್ಗೆನೂ ಕೂಡ ಏನು ಮಾಹಿತಿ ಕೊಡ್ತಾ ಇಲ್ಲ. ಅದನ್ನ ಏನ್ ಮಾಡ್ತಾರೆ ನನಗೆ ಅದ್ರ ಬಗ್ಗೆ ಗಮನ ಇಲ್ಲ. ಆಮೇಲೆ ಈಗ ಅರೆಸ್ಟ್ ಆಗಿರೋ ಚಾಲಕನೇ ಬೇರೆ ಯಾರೋ, ಅಲ್ಲಿ ಆಗಿದ್ದೋನೇ ಬೇರೆ ಯಾರೋ ಅಂತ ನಂಗೆ ಅದೊಂದು ಬೇರೆ ಈಗ ಮಾಹಿತಿ ಬರ್ತಾ ಇದೆ. ಇನ್ ಬೇರೆ ಬೇರೆ ತರ ರೂಟ್ ತಿಳ್ಕೊಳತ್ತೆ ಅಂತ. ಇದು ಸಂಪೂರ್ಣ ಸಮಗ್ರ ತನಿಖೆ ಆಗ್ಬೇಕು. ಮೊದಲನೇದಾಗಿ ಜಿಲ್ಲಾ SP ನ ಸಸ್ಪೆಂಡ್ ಮಾಡ್ಬೇಕು ಮೇಡಮ್. ಇಂಥ ಬೇಜವಾಬ್ದಾರಿ ಅಧಿಕಾರಿನ ನನ್ನ ಜೀವನದಲ್ಲಿ ನಾನು ನೋಡಿಲ್ಲ ಮೇಡಮ್. ನಾನು ರಾಜಕೀಯದಿಂದ 10 ವರ್ಷ ಆಯ್ತು. ನಾನು ರಾಜಕೀಯದಿಂದ 10 ವರ್ಷ ನಾನು ಖಂಡಿತವಾಗ್ಲೂ ಈ ತರ ಈ ಬೇಜವಾಬ್ದಾರಿ SP ನ ನಾನು ನೋಡಿಲ್ಲ ಮೇಡಮ್. ಅಲ್ಲ ಈಗ ಎಲ್ಲದಕ್ಕೂ ಪೊಲೀಸರೇ ಕಾರಣ ಅಂತಾನೂ ಹೇಳಕ್ಕಾಗಲ್ಲ. ಆದ್ರೂ ಕೂಡ ಸರ್ ಅಲ್ಲಿ ಏನಂತ ಏನು ಬ್ಯಾರಿಕೇಡ್ ಹಾಕೋದಾಗ್ಲಿ ಅಥವಾ ಅದಕ್ಕೆ ಈಗ ಮೇಡಮ್ ಅದು ಜಂಕ್ಷನ್ ಅಲ್ವಾ, ಪಂಚಾಯತಿ ಹೆಡ್ ಕ್ವಾರ್ಟರ್ಸ್. ಅಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ. ಅಲ್ಲಿ ಶುಕ್ರವಾರ ಸಂತೆ ನಡೆಯುತ್ತೆ. ಇಂತ ಒಂದು ಜನಸಂದಣಿ ಜಾಗದಲ್ಲಿ ಈಗ ನ್ಯಾಷನಲ್ ಹೈವೇ ಇದ್ದಂತ ಕಾಲದಲ್ಲಿ ನೀವು ಹಂಸ ಹಾಕಕ್ಕಾಗದೆ ಇದ್ರು ರೂಲ್ಸ್ ಪ್ರಕಾರ, ಕಾನೂನು ಪ್ರಕಾರ ಅಟ್ಲೀಸ್ಟ್ ಒಂದು ಬ್ಯಾರಿಕೇಡಿಂಗ್ ಮಾಡ್ಬೇಕಲ್ವಾ. ಈಗ ಅವನು ಆ ಗಾಡಿ ನೀವು ಅಬ್ಸರ್ವ್ ಮಾಡಿದ್ರೆ CCTVಲಿ ಅಥವಾ ಯಾರೋ ವಿಡಿಯೋಗಳಲ್ಲಿ ಅವ್ನು ಎಷ್ಟು ಸ್ಪೀಡ್ ಆಗಿ ಬರ್ತಾ ಇದ್ದಾನೆ. ಆ ಸ್ಪೀಡ್ ಆದ್ರೂ ಕಂಟ್ರೋಲ್ ಆಗೋದಲ್ವಾ. ಈ ತರ ಒಂದು ಇನ್ಸಿಡೆಂಟ್ ನಾವು ಎಷ್ಟೋ ನಾವು ಕಂಟ್ರೋಲ್ ಮಾಡಬಹುದಿತ್ತಲ್ವಾ ಮೇಡಮ್. ಯಾಕೆ ಬ್ಯಾರಿಕೇಡ್ ಹಾಕ್ಲಿಲ್ಲ? ಹಿಂದೆ ಮುಂಚೆ ಬ್ಯಾರಿಕೇಡ್ ಹಾಕ್ತಿದ್ರು ರೇವಣ್ಣ ಸಾಹೇಬ್ರು, ಅದನ್ನ ಯಾಕೆ ತೆಗೆಸ್ರು ಇವರು ಪೊಲೀಸವರು? ಆ ದೃಷ್ಟಿಯಿಂದ ಪೊಲೀಸ್ ಅವರ ವೈಫಲ್ಯ ಅಂತ ರೇವಣ್ಣ ಸಾಹೇಬ್ರನ್ನು ಕೂಡ ಅದನ್ನೇ ಹೇಳ್ತಾ ಇರೋದು. ನಾನು ಕೂಡ ಅದನ್ನೇ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಬ್ಯಾರಿಕೇಡ್ ಹಾಕಿದ್ರು, ಸಣ್ಣ ಒಂದು ಬ್ಯಾರಿಕೇಡ್ ಇಂದ ಇವತ್ತು ಇಷ್ಟೊಂದು ದೊಡ್ಡ ಘಟನೆ ಆಗಿದೆ ಮೇಡಮ್ ಇದು. ಬಟ್ ಲಾರಿ ಡ್ರೈವರ್ನ ಅರೆಸ್ಟ್ ಮಾಡಿದಾರೆ ಸರ್? ಡ್ರೈವರು ಕ್ಲೀನರ್ ಅರೆಸ್ಟ್ ಮಾಡಿದ್ದಾರೆ. ಅವನು ಭುವನೇಶ್ ಅಂತ, ಇವರು ಟಿವಿ ಮಾಧ್ಯಮಗಳಲ್ಲಿ ಕಾರ್ ಚಾಲಕ ಭುವನೇಶ್ ಅಂತ ಹೇಳ್ತಾರೆ. ಅವ್ನು ಭುವನೇಶ್ ಅಲ್ಲ, ಅವ್ನು ಬೇರೆ ಯಾರೋ ಇನ್ನೊಬ್ಬ ಇದ್ದ ಅಂತ ಬೇರೆ ಎಲ್ಲಂಗಲ್ಲೂ ಬೇರೆ ಹತ್ತಿರದ ಪೊಲೀಸ್ ಮಾಹಿತಿಯಿಂದ ನನಗದು ಗೊತ್ತಾಗ್ತಾ ಇದೆ. ಅಲ್ಲಿ ಏನ್ ನಡೀತಿದೆ ಅಂತ ಇನ್ನೂ ಯಾರಿಗೂ ಕರೆಕ್ಟ್ ಆಗಿ ಮಾಹಿತಿ ಗೊತ್ತಿಲ್ಲ ಮೇಡಮ್. ಯಾರು ನಿಜವಾದ ಚಾಲಕ, ಯಾರು ಇದಕ್ಕೆ ಕೋಣೆ ಇದಕ್ಕೆ, ಅದೊಂದು ಬಗ್ಗೆ ಇನ್ನೂ ಸ್ಪಷ್ಟನೆ ಸಿಗ್ತಲ್ಲ ಮೇಡಮ್ ಇದು. ಅಲ್ಲ ಈಗ ಬಹಳಷ್ಟು ಜನ ಹುಡುಗರು ಆಕರ್ಷಿತರಾಗೋದು ಸರ್ ಈ ಡಿಜೆಗೆ, ಆರ್ಕೆಸ್ಟ್ರಾಗೆ, ಇದಕ್ಕೆಲ್ಲ ಆಕರ್ಷಿತರಾಗ್ತಾರೆ. ಮೇಡಮ್ ಇದು ಪರ್ಮಿಷನ್ ಯಾರು ಕೊಟ್ಟಿದ್ದು ಅಂತ ಒಂದು ಪ್ರಶ್ನೆ ಕೇಳಿ ಮೇಡಮ್. ಅಷ್ಟು ದೊಡ್ಡ DJ ಮಾಡ್ತಾ ಇದಾರೆ. ಒಂದ್ 4 ಜನ ಮೆನ್ ಇಟ್ಕೊಂಡು 4-5 ಸಾವಿರ ಜನ ಕಂಟ್ರೋಲ್ ಮಾಡಕ್ ಆಗುತ್ತಾ ಮೇಡಮ್? ಈ ಡಬಲ್ ಆರ್ಕೆಸ್ಟ್ರಾ ಮಾಡಕ್ಕೆ ಇವ್ರು ಹುಡುಗರೆಲ್ಲ ಎಲ್ಲ ಸೇರಿ ಯೂತ್ ಎಲ್ಲ ಸೇರಿ ಮಾಡಕ್ ಹೋಗ್ತಾ ಇದಾರೆ. ಇವರು ಪರ್ಮಿಷನ್ ಯಾರು ಕೊಟ್ಟಿದ್ದು ಫಸ್ಟ್ ಕೇಳಿ. ಪರ್ಮಿಷನ್ ಕೊಟ್ಟ ಮೇಲೆ ಯಾಕೆ ಅದಕ್ಕೆ ಅಗತ್ಯವಾದ ಬಂದೋಬಸ್ತ್ ಯಾಕೆ ಕೊಟ್ಟಿಲ್ಲ? ಯಾಕೆ ಅಗತ್ಯವಾದ ಬಂದೋಬಸ್ತ್ ಯಾಕೆ ಕಲ್ಪಿಸಿಲ್ಲ ಇವರು? ಬರೀ 4-5 ಮೆನ್ನು 4-5 ಸಾವಿರ ಜನ ಕಂಟ್ರೋಲ್ ಮಾಡಕ್ ಬರುತ್ತಾ ಮೇಡಮ್? ಕರೆಕ್ಟ್ ಸರ್. ಮತ್ತೆ ಏನು ಫಸ್ಟ್ ಮೊದಲನೇ ವರ್ಷ ಮಾಡ್ತಾ ಇದಾರೆ, ಪ್ರತಿ ವರ್ಷ ಮಾಡ್ತಾರೆ ಅವರ ಕಾರ್ಯಕ್ರಮನ. 4-5 ಸಾವಿರ ಜನ ಸೇರ್ತಾರೆ. ಅವ್ರಿಗೆ ಸಂಪೂರ್ಣ ಮಾಹಿತಿ ಇದೆ ಪೊಲೀಸ್ ಇಲಾಖೆಗೆ. ಈಗ ಸರ್ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ ಮೇಡಮ್. 5 ಲಕ್ಷ ರೂಪಾಯಿ ಯಾರು ಬೇಕು ಮೇಡಮ್? ಸರ್ಕಾರಕ್ಕೆ ವಾಪಸ್ ಟ್ರೆಜರಿಗೆ ಅವ್ರಿಗೆ ಇಟ್ಕೊಳಕ್ ಹೇಳಿ ಅದನ್ನ. ಈಗ ಅಲ್ಲೆಲ್ಲ ವೈನಾಡು ಸತ್ತೋದ್ರೆಲ್ಲ 20 ಲಕ್ಷ ಅಂತೆಲ್ಲ ಘೋಷಣೆ ಮಾಡ್ತಾರೆ. ಈಗ ನಮ್ಮ ರಾಜ್ಯದವರು, ನಮ್ಮ ಜಿಲ್ಲೆಯವ್ರು ಹಿಂಗಾದಾಗ ನಾವು ಯಾರೇ ಯಾವ್ದು ಈ ಜಿಲ್ಲೆ ಅಂತಲ್ಲ ಮೇಡಮ್, ನಮ್ಮ ರಾಜ್ಯದವರು ಇಂಥ ಒಂದು ದುರ್ಘಟನೆ ನಡೆದಂತ ಸಂದರ್ಭದಲ್ಲಿ ಮಿನಿಮಮ್ ಒಂದು 20-20 ಲಕ್ಷ ಕೊಡ್ಲೇಬೇಕು ಮೇಡಮ್ ಒಬ್ಬ ಮೃತಪಟ್ಟ ಕುಟುಂಬಗಳಿಗೆ. ಇಲ್ಲ ಅವ್ರಿಗೆ ಎಷ್ಟೋ ಜನಕ್ಕೆ ಮೇಡಮ್ ಒಬ್ಬೊಬ್ಬರೇ ಮಕ್ಳಿದ್ದಾರೆ, 17 ವರ್ಷ 25 ವರ್ಷ ಆ ಪ್ರೊಡಕ್ಟಿವ್ ಏಜ್ ಅಲ್ಲಿ ಸತ್ತೋಗಿದ್ದಾರೆ. ಈಗ ಅವ್ರ ಅಪ್ಪ ಅಮ್ಮಗೆ ಯಾರು ದಿಕ್ಕು? ಯಾರು ನೋಡ್ಕೋತಾರೆ ಅವ್ರನ್ನೆಲ್ಲ? ಒಬ್ಬೊಬ್ಬರೇ ಮಕ್ಳಿದ್ದಾರೆ. ಸರ್ಕಾರ ಭರಿಸುತ್ತಾ ಅವ್ರ ತಂದೆ ತಾಯಿಗಳ ಒಂದು ಜೀವನೋಪಾಯನ ಸರ್ಕಾರ ಭರಿಸುತ್ತಾ ಮೇಡಮ್? ಅದು ಬಟ್ ಎಷ್ಟು ಕೊಟ್ರು ಅದು ಸರ್ ಈಗ ಪುತ್ರ ಶೋಕಂ ನಿರಂತರಂ ಅಂತಾರೆ. ಮಕ್ಕಳನ್ನ ಕಳ್ಕೊಂಡಿರುವಂತ ತಂದೆ ತಾಯಿಗಳಿಗೆ ಅದು ಅವರು ಇರೋವರೆಗೂ ಕೂಡ ಅದು ಕಾಡ್ತಾನೆ ಇರುತ್ತೆ. ಅಂದು ಮಾತ್ರಕ್ಕೆ ಪಾಪ ದಿಕ್ಕು ಮತ್ತು ದೆಸೆ ಆದಂತ ಒಬ್ಬೊಬ್ಬರೇ ಮಕ್ಕಳಿರುವಂತಹ ಭವಿಷ್ಯಕ್ಕೆ ಆಧಾರವಾಗಿರುವಂತಹ ಮಕ್ಕಳನ್ನ ಕಳ್ಕೊಂಡಿರುವಂತ ತಂದೆ ತಾಯಿ ಆ ನೋವಿನ ಜೊತೆಗೆ ಅವರು ನೋಡ್ಕೋಬೇಕಲ್ವಾ ಮೇಡಮ್? ಅಂತ ಮಕ್ಳುಗಳ ಇವತ್ತು ಪ್ರೊಡಕ್ಟಿವ್ ಏಜ್ ಅಲ್ಲಿ ತಿರೋಗಿದ್ದಾರೆ ಅಂದ್ರೆ ನಮ್ಗೆ ಎಷ್ಟು ಸಂಕಟ ಆಗುತ್ತೆ ಹೇಳಿ ಮೇಡಮ್. ಆ ಇಂಜಿನಿಯರಿಂಗ್ ಓದ್ತಾ ಇದ್ದವರು, ಮತ್ತೆ ಕೂಲಿ ಕೆಲಸ ಮಾಡ್ತಿದ್ದಂತವ್ರು,
ಇಂಥಕ್ಕೆಲ್ಲ ಆಗಿದೆ ಮೇಡಮ್. ಅದು ಏನಿದೆ ಅಲ್ಲ ಇಲ್ಲಿ ಈಗ ನಡೀತಾವ ಇಲ್ಲಿ ಆಕ್ಸಿಡೆಂಟ್ಸು, ಇದು ಆಕ್ಸಿಡೆಂಟ್ ಪ್ರೋನ್ ಝೋನ್ ಅದು ಅಲ್ಲಿ? ಮೇಡಮ್ ಇದು ನಿಮ್ಗೆ ಇನ್ನೊಂದು ಮಾಹಿತಿ ಇದೆಯಲ್ಲ ಗೊತ್ತಿಲ್ಲ, ಪೊಲೀಸ್ ಇಲಾಖೆಯವರಿಗೆ ಅದು 4-5 ಬಾರಿ ಅದು ಮುಖ್ಯವಾಗಿ ಸ್ಥಳೀಯವಾದವರು ಎಲ್ಲ ಹೋಗಿ ಅರ್ಜಿ ಕೊಟ್ಟು ಬಂದಿದ್ದಾರೆ. ಪಂಚಾಯತಿ ವತಿಯಿಂದನೂ ಅರ್ಜಿ ಕೊಟ್ಟು ಬಂದಿದ್ದಾರೆ. ಈ ತರ ಹಿಂಗೆ ಹಂಸ ಹಾಕ್ಬೇಕು, ಇದೊಂದು ಒಂದು ಪ್ರೋನ್ ಫಾರ್ ಆಕ್ಸಿಡೆಂಟ್ ಏರಿಯಾ ಇದು ಅಂತ ಎಲ್ಲ. ಆಮೇಲೆ ಕಡತಗಳಲ್ಲೂ ಎಂಟ್ರಿ ಆಗಿದೆ, ಹಿಂಗೆ ಅಕ್ನಾಲಜ್ಮೆಂಟ್ ಕೂಡ ಇದೆ ಮೇಡಮ್. ಪಂಚಾಯತಿನವರು ಕೊಟ್ಟಿದ್ದಾರೆ. ಇವರು ಪೊಲೀಸ್ ಅವರು ಇವತ್ತವರೆಗೂ ಅದ್ರ ಬಗ್ಗೆ ಏನೊಂದು ಕ್ರಮ ತಗೊಂಡಿಲ್ಲ ಮೇಡಮ್. ಇವಾಯ್ತು, ಈಗ ಹಂಗೆ ಇದೆ ಸರ್. ಇಮಿಡಿಯೇಟ್ ನೋಡಿ, ಈಗ ಕರ್ವ್ ಇದೆ, ಇಮಿಡಿಯೇಟ್ ಕರ್ವ್ ಲೆಫ್ಟ್ ಟರ್ನ್ ತಗೊಳ್ತಾ ಇದ್ದ ಹಾಗೆ ಈಗ ಸ್ಪೀಡಾಗಿ ಬಂದು ಅವ್ನು ಲೆಫ್ಟ್ ಟರ್ನ್ ತಗೊಂಡು ಅವನು ಸ್ಪೀಡಾಗೇ ನುಗ್ಗಬೇಕು. ಅಲ್ಲಿ ಏನು ಸ್ಪೀಡ್ ಬ್ರೇಕರು ಇಲ್ಲ, ಏನಿಲ್ಲ, ಎಂಥದ್ದು ಇಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು ಮೇಡಮ್. ಈಗ ಅಲ್ಲಿ ಯಾವ ಕರ್ವ್ ಇದೆಯೋ ಸ್ಪೀಡ್, ಅದ್ ನೆಕ್ಸ್ಟ್ ಕ್ವಶನ್ ಮೇಡಮ್. ಬಟ್ ನಾನ್ ಕೇಳ್ತಾ ಇರೋದು ಅದು ಪಂಚಾಯತಿ ಹೆಡ್ ಕ್ವಾರ್ಟರ್ಸ್, ಒಂದು ಜನ ಸಂಘಟನೆ ಆಗೋ ಜಾಗ ಅದು. ನಿನ್ನೆ ಶುಕ್ರವಾರ ಸಂತೆ ಇದೆ, ಆಮೇಲೆ ರೈಲ್ವೆ ಟ್ರ್ಯಾಕ್ ಇದೆ, ಅಲ್ಲಿ ಇಟ್ಸ್ ಜಂಕ್ಷನ್, ರೈಲ್ವೆ ಟ್ರ್ಯಾಕ್ ಇದೆ. ಸೊ ಯಾರೇ ಬಂದ್ರು ಸ್ಪೀಡ್ ಸ್ಲೋ ಮಾಡ್ಬೇಕಲ್ಲ ಅವ್ರನ್ನ, ಗಾಡಿನ, ವೆಹಿಕಲ್ ನ. ಅದಕ್ಕೆ ನೀವೇನ್ ಮೆಷರ್ ತಗೊಂಡಿದ್ದೀರಾ? ಒಂದ್ ಸಿಂಪಲ್ ಮೆಷರ್ ಅಂದ್ರೆ ಬ್ಯಾರಿಕೇಡ್ ಹಾಕ್ಬೋದಿತ್ತಲ್ಲ ಮೇಡಮ್. ಈಗ ಆಯ್ತು, ಇವರು NHI ಅದು ನ್ಯಾಷನಲ್ ಹೈವೇ ಅವ್ರಿಗೆ ಸಂಬಂಧಪಡುತ್ತೆ, ನಮಗ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಬಂಧಪಡಲ್ಲ ಅಂತ ಇವರು ಬೇಜವಾಬ್ದಾರಿ ಉತ್ತರ ಕೊಡ್ಬೋದು. ಬಟ್ ನಾನ್ ಕೇಳೋದು, ಒಂದು ಸಣ್ಣ ಎರಡು ಬ್ಯಾರಿಕೇಡ್ ಆಗಿದ್ರೆ ಯಾವುದೇ ಹೋಮ್ ಸೈಬರ್ ವೆಹಿಕಲ್ ಇಟ್ ಕಮ್ಸ್ ಅವ್ರು ಸ್ಲೋ ಡೌನ್ ಆಗ್ತಿದ್ರು ಇಲ್ವಾ? ಈ ಘಟನೆಯನ್ನ ತಡಿಬೋದಿತ್ತು ಇಲ್ವಾ? ಜಸ್ಟ್ ಒಂದು ಬ್ಯಾರಿಕೇಡ್. ಬಟ್ ಅದು ಇದೆ ಅಲ್ಲಿ ಮಧ್ಯದಲ್ಲಿ, ಅದ್ರ ಮೇಲೂ ಕೂಡ ನುಗ್ಗಿಸ್ಕೊಂಡು ಅವನು ತಗೊಂಡೋಗಿದ್ದಾನೆ ನೋಡಿ ಅಲ್ಲಿ ಗಾಡಿನ. ಅಲ್ಲಿ ಮೇಡಮ್ ಅಲ್ಲಿ ಏನಾಗಿದೆ ಅಂದ್ರೆ, ಇದ್ರ ದೃಶ್ಯ ಅವ್ರಿಗೆ ನೀವು ಕರೆಕ್ಟ್ ಆಗಿ ಗಮನಿಸಿದ್ರೆ, ಅವನು ಮುಂದ್ಗಡೆ ಅಂತ ಒಬ್ಬ 2 ವೀಲರ್ಗೆ ಗುದ್ದುತ್ತಾನೆ ಮೊದಲು. 2 ವೀಲರ್ ಅವನು ಡಿಜೆ ನೋಡ್ಕೊಂಡು ಹೋಗ್ತಿರ್ತಾನೆ, ಅವನು ಸ್ಲೋ ಮಾಡಿರ್ತಾನೆ, 2 ವೀಲರ್ಗೆ ಫಸ್ಟ್ ಗುದ್ದುತ್ತಾನೆ. ಇವನು ಬಂದಿರೋ ಸ್ಪೀಡೇ ತುಂಬಾ ಇದೆಯಲ್ಲ ಮೇಡಮ್, ಇವನು ಜಾಸ್ತಿ ಇದೆಯಲ್ಲ. ಇನ್ನು ಇವನು ಗುದ್ದದ ಮೇಲೆ ಕಂಟ್ರೋಲ್ ಮಾಡಕ್ಕಾಗಿಲ್ಲ, ರೈಟ್ ಗೆಳೆಯಕ್ಕೆ ಹೋಗಿದ್ದಾನೆ. ಆ ರೈಟ್ ಹೇಳಿದ್ದು ಒಂದೇ ಸರಿ ಈ ಏನು ಮೆರವಣಿಗೆ ಬರ್ತಿದಂತ ಈ ನಮ್ಮ ಯುವಕರ ಮೇಲೆ ಹರಿದು ಬಿಟ್ಬಿಟ್ಟಿದ್ದಾನೆ ಮೇಡಮ್. ಆ ರೀತಿ ಆಗಿದೆ ಮೇಡಮ್. ಸ್ಪೀಡ್ ನ ಕಂಟ್ರೋಲ್ ಮಾಡಕ್ಕೆ ಬ್ಯಾರಿಕೇಡ್ ಇದ್ರೆ ಇವತ್ತು ಈ ಇನ್ಸಿಡೆಂಟ್ ಆಗ್ತಿರಲಿಲ್ಲ ಮೇಡಮ್. ಕರೆಕ್ಟ್. ನೀವು ಈ ತರದ ಘಟನೆ ಇದೆ ಫಸ್ಟ್ ಅನ್ಸುತ್ತೆ ಸರ್, ಈ ತರದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ? ಓಕೆ ಮೇಡಮ್, ನಮ್ಗೆ ತುಂಬಾ ಬೇಜಾರಾಗೋಯ್ತು ಮೇಡಮ್. ಪಾಪ ಆ ಮಕ್ಳುಗಳು ಹಂಗೆ ಚಿಲ್ಲಾಪಿಲ್ಲಿಯಾಗಿ ಜನಗಳು, ಆಮೇಲೆ ಪೋಷಕರು ಅವರ ಒಂದು ಬರ್ಕತ್ತ ನೋಡಿದ್ರೆ ಸಖತ್ತು ನೋವಾಯ್ತು ಮೇಡಮ್. ಇದು ಮುಖ್ಯಮಂತ್ರಿಗಳು ಇನ್ನೂ ಬಂದಿಲ್ಲ ಅಂತ ಅಲ್ಲಿ ಜನ ಬೇಸರ ವ್ಯಕ್ತಪಡಿಸ್ತಿದ್ದಾರೆ. ಬಟ್ ಯಾರು ಬಂದ್ರೆ ಏನು ಮಕ್ಕಳನ್ನ ವಾಪಸ್ ತಂದ್ಕೊಡಕ್ಕಾಗಲ್ಲ. ಬಟ್ ಅದೊಂದು ಒಂದು ಒಂದು ಯಾವ ತರ ನಾವು ರಾಜಕಾರಣ ವಿಷಯ ಮಾತಾಡೋದು ಬೇಡ. ಈಗ ಅಟ್ಲೀಸ್ಟ್ ಈಗ ಆಗೋಗಿದೆ ಇನ್ಸಿಡೆಂಟ್, ಮುಂದಕ್ಕೆ ಅವ್ರಿಗೆ ಏನ್ ಪರಿಹಾರ ಕೊಡ್ಬೋದು, ಅವ್ರಿಗೆ ಏನ್ ಮಾಡ್ಬೋದು. ಅಟ್ಲೀಸ್ಟ್ ಈಗ ಎಷ್ಟೋ ಜನ ಒಬ್ಬೊಬ್ಬರೇ ಮಕ್ಕಳಿದ್ದಾರೆ ಮೇಡಮ್, ತಂದೆ ತಾಯಿಗಳಿಗೆ ಅವರ ಜೀವನೋಪಾಯಕ್ಕೆ ಅಟ್ಲೀಸ್ಟ್ ಒಂದು ಒಳ್ಳೆ ಅಮೌಂಟ್ ಆದ್ರೂ ಕೊಟ್ರೆ ಒಂದು ಗ್ರಾಟ್ಯೂಟಿ ಇರುತ್ತೆ ಗೌರ್ಮೆಂಟ್ ಇಂದ. ಕರೆಕ್ಟ್. ಥ್ಯಾಂಕ್ ಯು ವೆರಿ ಮಚ್ ಸೂರಜ್ ರೇವಣ್ಣ ಅವರೇ, ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ದಕ್ಕಾಗಿ. ಬ್ಯಾರಿಕೇಡ್ ವ್ಯವಸ್ಥೆನೋ ಅಥವಾ ಅಲ್ಲಿ ಭಾಳಷ್ಟು ಜನನಿಬಿಡ ಪ್ರದೇಶ ಅಷ್ಟೇ ಅಲ್ಲ, ಜನ ಓಡಾಡ್ತಾ ಇರ್ತಾರೆ. ಸಂತೆ ಬೇರೆ ಇತ್ತು, ಶುಕ್ರವಾರ ಬೇರೆ ಇತ್ತು. ಈ ಥರ ಅತಿ ಸಂಭ್ರಮದ ತುಂಬ DJ ಹಾಕ್ಕೊಂಡು ಅಷ್ಟೊಂದು ಜನ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೋದಾಗಿತ್ತು. ಆದರೆ ಪೊಲೀಸ್ ಇಲಾಖೆ ಇಲ್ಲಿ ಎಡವಿದೆ ಅಂತ ಸೂರಜ್ ರೇವಣ್ಣ ಅವರು ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ಮೃತರ ಕುಟುಂಬಗಳಿಗೆ ಪರಿಹಾರದ ಮೊತ್ತ ಏನಿದೆ ಅದು ಅಟ್ಲೀಸ್ಟ್ 20 ರಿಂದ 25 ಲಕ್ಷ ಮಾಡಿದೆ ಒಂದು ಗ್ರ್ಯಾಟಿಟ್ಯೂಡ್ ಸರ್ಕಾರದಿಂದ ಪ್ರದರ್ಶನ ಮಾಡಿದ ಹಾಗೆ ಆಗುತ್ತೆ. ನಾನು ಇಂತಹ ಘಟನೆ ನೋಡಿರಲಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳು ಮೃತಪಟ್ಟಿದ್ದಾರೆ. ತಂದೆ ತಾಯಿಗಳು ಅಳ್ತಾ ಇರೋದು, ಅವರ ಆಕ್ರಂದನ ನೋಡಿದ್ರೆ ನಿಜಕ್ಕೂ ಕೂಡ ಕರಳು ಕಿವುಚುತ್ತೆ ಅಂತ MLC ಸೂರಜ್ ರೇವಣ್ಣ ಹೇಳಿದರು.